ಅಕಂಪನ ವೀರ, ಏಕೋ ಹಲವು ಅಪಶಕುನಗಳಾಗುತ್ತಿದೆ. ನೀವು ಯುದ್ಧಕ್ಕೆ ಹೊರಟ ಮುಹೂರ್ತವು ಅಶುಭವೂ ಇರಬಹುದು. ಇಲ್ಲ, ನನಗೆ ಯಾವ ಅಶುಭವೂ ಇಲ್ಲ. ಆ ವಾನರ ಸಮೇತ ರಾಮಲಕ್ಷ್ಮಣ ನಿರ್ಧಾರ ಮಾಡುವುದೇ ನನ್ನ ಗುರಿ. ಅದೇ ನನಗೆ ಶುಭ. ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ, ಜೈ ರಾವಣೇಶ್ವರ. ಪ್ರಣಾಮಗಳು ಮಹಾಪ್ರಭು. ತಮ್ಮ ನಿರೀಕ್ಷೆ ಹುಸಿಯಾಗಲಿಲ್ಲ ಪ್ರಭು. ಪ್ರಹಸ್ತ, ಅದೇನೆಂದು ವಿವರಿಸಿ. ಮಹಾಪ್ರಭು, ಮಹಾವೀರನಾದ ಅಕಂಪನ ತನ್ನ ಎಣೆಯಿಲ್ಲದ ಪರಾಕ್ರಮದಿಂದ ವಾನರ ಸೇನೆಯನ್ನು ಕಂಗೆಳಿಸುತ್ತಿದ್ದಾನೆ. ರಣರಂಗದ ತುಂಬ ಅಕಂಪನೆ ವಿಜೃಂಭಿಸುತ್ತಿದ್ದಾನೆ ಪ್ರಭು. ಪ್ರಹಸ್ತ,
ನೀನು ಧೂಮ್ರಾಕ್ಷ ವಜ್ರದಂಶನ ವಿಷಯದಲ್ಲೂ ಇದೇ ಹೇಳಿದ್ದೆ. ಆದರೆ ಏನಾಯ್ತು? ಅವರೆಲ್ಲರೂ ವಾನರರಿಂದ ಹತರಾದರು. ಪ್ರಭು, ಈ ಸಲ ಹಾಗಾಗುವುದಿಲ್ಲ. ಅಕಂಪನ ಸಂಪೂರ್ಣ ವಾನರ ಸೇನೆಯನ್ನು ನಾಶಪಡಿಸಿ ತಮಗೆ ಶುಭ ವಾರ್ತೆಯನ್ನು ತರುವನೆಂದು ಕಾಣಿಸುತ್ತದೆ. ಹಾಗಾದರೆ ನನಗೂ ಸಂತೋಷವೇ. ಅಕಂಪನ ಗೆದ್ದು ಬಂದರೆ ನನ್ನ ಹೃದಯಕ್ಕೂ ಆನಂದವಾಗುತ್ತದೆ. ಪ್ರಣಾಮಗಳು ಮಹಾಪ್ರಭು. ಎಲ್ಲಿಂದ ಬರುತ್ತಿರುವೆ? ರಣರಂಗದಿಂದ ಬರುತ್ತಿದ್ದೇನೆ ಪ್ರಭು. ಅಲ್ಲಿಯ ಸ್ಥಿತಿಗತಿಗಳೇನು? ನಮ್ಮ ರಾಕ್ಷಸರಿಗೂ ಆ ವಾನರಿಗೂ ಘೋರವಾದ ಯುದ್ಧ ನಡೀತಿದೆ ಪ್ರಭು. ಆಹಾ, ನಮ್ಮ ಸೇನಾಧಿಪತಿ ಅಕಂಪನ, ಅವನ ವಿಷಯವೇನು? ಅಕಂಪನ ವೀರಾವೇಶದಿಂದ ಹೋರಾಡಿ ಹಲವು ವಾನರನ್ನ ಧ್ವಂಸ ಮಾಡಿದರು ಪ್ರಭು. ನಾನು ಹೇಳಿಲ್ಲವೇ ಪ್ರಭು, ಅಕಂಪನ ಮಹಾಪರಾಕ್ರಮದಿಂದ ಹೋರಾಡುತ್ತಿದ್ದಾನೆಂದು. ಭಲೆ ಭಲೆ ಅಕಂಪನ, ಭಲೆ. ಎಲೈ ದೂತ, ಈಗ ಅಕಂಪನ ಯಾವ ವಾನರ ವೀರನೊಂದಿಗೆ ಹೋರಾಡುತ್ತಿದ್ದಾನೆ? ನಾನು ಅಲ್ಲಿಂದ ಹೊರಟಾಗ ವಾನರ ವೀರರು ಹೆದರಿ ಹಿಮ್ಮೆಟ್ಟುತ್ತಿದ್ದರು. ಅಷ್ಟರಲ್ಲೇ ಕಪಿವೀರನಾದ ಹನುಮಂತ ಅಕಂಪನ ಜೊತೆಯಲ್ಲಿ ಹೋರಾಡಲು ಸಿದ್ಧನಾಗಿ ಬಂದಿದ್ದ ಪ್ರಭು. ಏನು, ಅವರಿಬ್ಬರ ನಡುವೆ ಯುದ್ಧವಾಯಿತೆ? ಈಗ ನಡೆಯುತ್ತಿರಬಹುದು ಪ್ರಭು. ಹನುಮಂತ, ಹನುಮಂತ ಪ್ರಭು, ನೀವಿಬ್ಬರೂ ಈ ಕೂಡಲೇ ರಣರಂಗಕ್ಕೆ ಹೋಗಿ ಅಕಂಪನನ ವಿಷಯವೇನೆಂದು ನನಗೆ ತಿಳಿಸುತ್ತೀರಿ. ನೀವಿನ್ನು ಹೊರಡಿ. ಅಪ್ಪಣೆ ಪ್ರಭು. ಅಪ್ಪಣೆ ಪ್ರಭು. ಅಕಂಪನ, ಆ ಹನುಮಂತನನ್ನು ಗೆಲ್ಲಬೇಕು, ಹನುಮಂತನನ್ನು ಗೆಲ್ಲಬೇಕು. ಈ ದುರಾತ್ಮ ರಾಕ್ಷಸನನ್ನು ಇನ್ನು ಹೆಚ್ಚು ಹೊತ್ತು ಉಳಿಸಬಾರದು. ಪ್ರಭು, ರಾಕ್ಷಸ ವೀರ ಅಕಂಪನ ನಮ್ಮ ಸೈನ್ಯಕ್ಕೆ ಅಪಾರ ಹಾನಿಯುಂಟು ಮಾಡಿದ್ದಾನೆ. ಅವರ ಉಪಟಳದಿಂದ ನಮ್ಮ ವಾನರ ವೀರರು ಹೆದರಿ ಓಡುವಂತಾಯಿತು. ಸಹೋದರ, ಈ ಸಲ ನನಗೆ ಅಪ್ಪಣೆ ಕೊಡು. ಆ ಅಕಂಪನನ್ನು ನಾನು ವಧಿಸಿ ಬರುತ್ತೇನೆ. ಮತ್ತೊಬ್ಬ ರಾಕ್ಷಸ ವೀರನನ್ನು ವಧಿಸುವ ಭಾಗ್ಯ ಕರುಣಿಸುವುದಾದರೆ ನಾನು ಸಿದ್ಧನಿದ್ದೇನೆ ಪ್ರಭು. ರಾಮಚಂದ್ರ, ನೀನು ಅನುಮತಿ ನೀಡುವುದಾದರೆ ನಾನು ಸಿದ್ಧನಿದ್ದೇನೆ. ನಮ್ಮಲ್ಲೇ ಯಾರಾದರೂ ಒಬ್ಬರು ಹೋದರಾಯ್ತಲ್ಲವೇ? ಪ್ರಭು ರಾಮಚಂದ್ರ, ಆ ಅಕಂಪನನ ಬಲಾಬಲಗಳೇನೆಂದು ನನಗೆ ತಿಳಿದಿದೆ. ನಾನು ಹೋಗುತ್ತೇನೆ. ಬೇಡ ವಿಭೀಷಣ, ನೀನು ಹೋಗುವುದು ಬೇಡ. ದೂತ, ಆ ಅಕಂಪನನ್ನು ಯಾರು ಎದುರಿಸುತ್ತಿದ್ದಾರೆ? ಆ ರಾಕ್ಷಸ ವೀರರನ್ನು ದಿಟ್ಟತನದಿಂದ ಎದುರಿಸಿ ಹೋರಾಡುತ್ತಿರುವ ನಮ್ಮ ವಾನರ ವೀರ ಯಾರು? ಪ್ರಭು, ಅಕಂಪನನ ಆರ್ಭಟ ನೋಡಿ, ನಮ್ಮ ವಾನರ ವೀರರು ಪಡುತ್ತಿದ್ದ ಹಿಂಸೆಯನ್ನು ನೋಡಿ ವೀರ ಹನುಮಂತ ಅವನೆದುರಿಗೆ ನಿಂತಿದ್ದಾನೆ. ಹೌದೇನು?
ಅಂದ ಮೇಲೆ ಚಿಂತೆ ಏಕೆ? ಮಿತ್ರರೇ, ಆ ಅಕಂಪನನ ವಿಚಾರವಾಗಿ ನಾವು ಯಾವ ಚಿಂತೆಯೂ ಮಾಡಬೇಕಾಗಿಲ್ಲ. ಏಕೆಂದರೆ ಹನುಮಂತವಿದ್ದ ಕಡೆ ವಿಜಯ ಖಚಿತ. ಆ ಕಂಪನನ ಕೊನೆ ಆಯ್ತೆಂದೇ ತಿಳಿಯೋಣ. ಧೂಮ್ರಾಕ್ಷ ಗೆದ್ದು ಬರುವನೆಂದುಕೊಂಡೆ. ಅವನು ಆರಂಭದಲ್ಲಿ ಅಬ್ಬರಿಸಿ ಹತನಾದ. ಆ ವಜ್ರದಂಷ್ಟನನ್ನು ನಂಬಿದೆ. ಅವನು ಆರಂಭದಲ್ಲಿ ಆಟೋಪ ಮಾಡಿ ಕೊನೆಗೆ ಹತನಾದ. ಈಗ ಆ ಅಕಂಪನ ಗೆಲ್ಲುತ್ತೇನೆಂದು ವೀರಾವೇಶದಿಂದ ಹೋರಾಡಿದ. ಆದರೆ ಏನಾಯಿತು? ಅವನು ವಿಜಯದ ಸುದ್ದಿಯನ್ನು ತರಲಿಲ್ಲ. ತಾನೇ ಯಮನ ಮನೆಗೆ ಅತಿಥಿಯಾದ. ಒಂದರ ಮೇಲೊಂದರಂತೆ ವಿಜಯ ಸಾಧಿಸುತ್ತ ಆ ವಾನರ ಸೈನ್ಯ ಸಂತೋಷದಿಂದ ಬೊಬ್ಬಿರಿಯುತ್ತಿದೆ. ಈ ರಾವಣನ ಸೈನ್ಯ ಯಾವ ಲೆಕ್ಕ ಎಂದು ನಿರ್ಲಕ್ಷ್ಯದಿಂದ ಮಾತನಾಡುತ್ತಿದೆ. ನಾನಿದನ್ನು ಸಹಿಸುವುದಿಲ್ಲ. ಪ್ರಭು, ಯುದ್ಧಕ್ಕೆ ಯಾವ ವೀರನನ್ನು ಕಳಿಸುತ್ತೀರಾ? ರಣರಂಗಕ್ಕೆ ಯಾರು ಹೋಗುತ್ತಾರೆ? ನಾನೇ ಹೋಗುತ್ತೇನೆ. ನೀವೇ ಹೋಗುತ್ತೀರಾ ಪ್ರಭು? ಹೌದು, ನಾನೇ ಹೋಗುತ್ತೇನೆ. ಅವರಿವರ ಮಾತು ಕೇಳಿ ತಪ್ಪು ಮಾಡಿದೆ. ಇನ್ನು ಆ ತಪ್ಪು ಮಾಡುವುದಿಲ್ಲ. ನಾನೇ ಯುದ್ಧಕ್ಕೆ ಹೋಗಿದ್ದರೆ ಇಷ್ಟೊತ್ತಿಗಾಗಲೇ ಆ ವಾನರ ಸೈನ್ಯ ನಿಶ್ಶೇಷವಾಗುತ್ತಿತ್ತು. ಆ ರಾಮ ಲಕ್ಷ್ಮಣನನ್ನು ಸೋಲಿಸಿ ವಿಜಯದ ಪತಾಕೆಯನ್ನು ಹಾರಿಸುತ್ತಿದ್ದೆ. ಯುದ್ಧ ಮುಗಿದು ಎಷ್ಟೋ ದಿನಗಳಾಗಿರುತ್ತಿತ್ತು. ಆ ವಾನರರಿಗೆ ಗೆದ್ದು ಬೀಗುವ ಅವಕಾಶವೇ ಇರುತ್ತಿರಲಿಲ್ಲ. ಆ ಪ್ರಹಸ್ತನ ಮಾತು ಕೇಳಿ ನಾನು ಕೆಟ್ಟೆ. ಅವನಿಗೆ ದಂಡ ವಿಧಿಸಬೇಕು. ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತೇನೆ. ಅವನೇನಾದರೂ ಗೆದ್ದು ಬಂದರೆ ಆಗ ನಾನು ರಣರಂಗಕ್ಕೆ ಹೋಗುವ ಪ್ರಮೇಯವಿರುವುದಿಲ್ಲ.
ಹಾ, ಅವನನ್ನೇ ಯುದ್ಧಕ್ಕೆ ಕಳುಹಿಸುತ್ತೇನೆ. ಪ್ರಹಸ್ತ!